ಸಾಹೇಬ್ರೆ, ಈಗ ಈ ಜಾಗ 40 ಎಕರೆ 1945ರಿಂದನೂ ಲಿಟಿಗೇಷನ್ ಇದೆ ಸಾಹೇಬ್ರೆ. ನನ್ನ ಪೊಸಿಷನ್ ನಾನು ಇದ್ದೀನಿ ಸಾಹೇಬ್ರೆ. ಆಲ್ರೆಡಿ ಇದು ಗ್ರೀನ್ ಬೆಲ್ಟ್ ಲ್ಯಾಂಡು. ಎಲ್ಲ 362 ಖಾತೆ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರನೇ ಪಂಚಾಯತಿಲಿ ಎಲ್ಲ ಖಾತೆನೂ ರದ್ದಾಗಿದೆ. ಇಲ್ಲಿರ್ತಕ್ಕಂಥದ್ದು ಯಾವುದೂ ಪ್ಲಾನ್ ಇಲ್ಲ. ಆಮೇಲೆ ಇದು ಅನಧಿಕೃತವಾಗಿ ಬಡಾವಣೆ ಮಾಡಿದ್ದಾನೆ ಅವನು. ಅನಧಿಕೃತ ಬಡಾವಣೆ ಮಾಡಿ ಇಲ್ಲಿರ್ತಕ್ಕಂಥ ಜನನ ಎತ್ಕಟ್ತಿದ್ದಾನೆ. ಎತ್ಕಟ್ಟಿ ಏನಾಗಿದೆ, ಆಲ್ರೆಡಿ BDAಯಿಂದ ಡೆಮೊಲೇಷನ್ ಆದೇಶ ಆಗೋಗಿದೆ. ಆಮೇಲೆ ತಿರ್ಗಾ DC ಸಾಹೇಬರು ಕೂಡ ಡೆಮೊಲೇಷನ್ ಆದೇಶ ಮಾಡಿದ್ದಾರೆ. ಈ ಮಾಡಿರ್ತಕ್ಕಂಥದ್ದೇ ಫ್ರಾಡ್ ಸಾಹೇಬ್ರೆ. ಆಮೇಲೆ ಇದು ಸಿಂಗಲ್ ಬೆಂಚಲ್ಲಿ ಅವ್ರ ಪರ ಆದರೂ ಡಬಲ್ ಬೆಂಚಲ್ಲಿ ಆಲ್ರೆಡಿ ಸ್ಟೇ ಆಗಿದೆ. ಪಾಣಿನೂ ಕೂಡ ನಾವು ಪೊಸಿಷನ್ ಇದ್ದೀವಿ, ದಾಖಲೆ. ಆಮೇಲೆ ಇಲ್ಲಿ ನೋಡಿ, ಪಂಚಾಯತಿಯವರೇನೆ ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ಪ್ಲಾನ್ ಆಗಲಿ ಲೈಸೆನ್ಸ್ ಆಗಲಿ ಕೊಟ್ಟಿಲ್ಲ ಅಂತೇಳಿ ಪಂಚಾಯತಿಯವರೇ ಕೊಟ್ಟಿದ್ದಾರೆ. ತಮ್ಮಗೂ ಇಲ್ಲಿ ನೋಡಿ ಕೊಟ್ಟಿರೋದನ್ನ ಎಲ್ಲವೂ ಕೂಡ ರದ್ದಾಗಿದೆ. ಪಂಚಾಯತಿಲಿ ಏನು 362 ಖಾತೆ ಇದ್ದು ಅಷ್ಟು ಕೂಡ ಹೈಕೋರ್ಟ್ ಡೈರೆಕ್ಷನ್ ಮೇಲೇ ಅಷ್ಟು ರದ್ದಾಗಿದೆ. ಅದಾದಮೇಲೆ ಇಲ್ಲಿ ನೋಡಿ, ಮೊನ್ನೆ RTI ಕೇಳಿದ್ದೀನಿ. ಮೊನ್ನೆ ದಿನ 28/8/5 RTI ಹಾಕಿದ್ದೆ. ಹ್ಞೂ ಸಾಹೇಬ್ರೆ, ಕೊಟ್ಟಿ. ಇಲ್ಲಿ ನೋಡಿ ಸಾಹೇಬ್ರೆ, 15/12 ಮೊನ್ನೆ RTIಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಾಹೇಬ್ರೆ, ತಾವೇ ನೋಡ್ಕೊಳ್ಳಿ. ಅದು ಕೂಡ ಸಂಬಂಧಿಸಿದ ಸಂಖ್ಯೆ 52, 53, 56, 57, 58 ಸರ್ವೆ ನಂಬರ್ ಪ್ರಕಾರ ಪಂಚಾಯತಿಯಿಂದ ಯಾವುದೇ ಕಟ್ಟಡ ವಿದ್ಯುತ್ ಸಂಪರ್ಕ ಅನುಮತಿ ಪರವಾನೆ ನೀಡಿರುವುದಿಲ್ಲ ಎಂದು ಪಂಚಾಯತಿಯಿಂದನೇ ಕೊಟ್ಟಿದ್ದಾರೆ ಸಾಹೇಬ್ರೆ. ಪಾಣಿ ಹಿತೇಶ್ ಮುತ್ತಿನ ಹೆಸರಲ್ಲೇ ಇದೆ ಸಾಹೇಬ್ರೆ. ಆದ್ರೆ ಕೇಳಿ, ಇಲ್ಲ, ಡಬಲ್ ಬೆಂಚಲ್ಲಿ ಸ್ಟೇ ಇದೆ ಸಾಹೇಬ್ರೆ. ಡಬಲ್ ಬೆಂಚಲ್ಲಿ ಸ್ಟೇ ಮಾಡಿಸಿದ್ವಿ ಸಾಹೇಬ್ರೆ. ಸಾಹೇಬ್ರೆ, ಅದನ್ನ ಕೋರ್ಟಲ್ಲಿ ತಾವೆಲ್ಲ ಗೊತ್ತಿದೆ. ರೈತರು ಇವ್ರು ಹೆಂಗ್ ಮಾಡಿದ್ರು, ಲ್ಯಾಂಡ್ ಟ್ರಿಬ್ಯುನಲ್ 1989ರಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಆದೇಶ ಆಗೋಗಿದೆ. 89ರಲ್ಲಿ ಆದೇಶ ಆಗೋಗಿರೋದನ್ನ ಕೋರ್ಟ್ಗೆನೆ ಸುಳ್ಳು ದಾಖಲಾತಿ ನೀಡಿ ಇವರು 92ರಲ್ಲಿ ಸೆಲ್ಯೂಟ್ ಆಗಿದೆ ಸಾಹೇಬ್ರೆ. ಅನ್ಚಾಲೆಂಜೆಡ್ ಆರ್ಡ್ರು, ಲ್ಯಾಂಡ್ ಟ್ರಿಬ್ಯುನಲ್ ಆರ್ಡ್ರು, ಲ್ಯಾಂಡ್ ಟ್ರಿಬ್ಯುನಲ್ AC DC ಎಲ್ಲ ನಮ್ಮ ಪರವಾಗಿದೆ. 89ರಲ್ಲಿ ಆದೇಶ ಆಗಿರೋದನ್ನ ಕೋರ್ಟ್ಗೂ ಕೂಡ ಮಾಹಿತಿ ಇಲ್ಲದೇನೆ ಇವರು 92ರಲ್ಲಿ ಶಾಂತಿಲಾಲ್ ಮುತ್ತ ಸೆಲ್ಯೂಟ್ ಮಾಡ್ಕೊಂಡಿದ್ದಾರೆ ಸಾಹೇಬ್ರೆ. ಅದನ್ನೆಲ್ಲವೂ ಕೂಡ ಹೈಕೋರ್ಟಲ್ಲಿ ಇದೆ ಸಾಹೇಬ್ರೆ. ಆಮೇಲೆ ಇದೇ ನಮಗೆ ನೋಡಿ, ಈಗ ಅವರು ಒಂದು ನಿಮಿಷ 59348 ಹೈಕೋರ್ಟ್ ಡೈರೆಕ್ಷನ್ ಇದೆ. ಆ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರನೇ BDAಯಿಂದ ಡೆಮೊಲೇಷನ್ ಆದೇಶ ಆಗಿದೆ. ಆಮೇಲೆ ಅದ್ರ ಜೊತೆಗೆ DC ಸಾಹೇಬರು ಕೂಡ ಡೆಮೊಲೇಷನ್ ಆದೇಶ ಆಗಿದೆ. ಎಲ್ಲ ಖಾತೆನೂ ರದ್ದಾಗಿದೆ. ಆಮೇಲೆ ಒಂದ್ ಸೈಡ್, ಆಮೇಲೆ ನೀವು ಮಾತಾಡಿ. ಆಮೇಲೆ ಇರಿ ಸಾಹೇಬ್ರೆ, ಆಮೇಲೆ ಇಲ್ಲಿ ನೋಡಿ, ಈಗ ಇದು 7284 ಇತ್ತಲ್ಲ, ಪಾಂಡಿಗೆ ಹೇಳಿದ್ರಲ್ಲ, ಇಲ್ಲಿ ನೋಡಿ, ಇಲ್ಲಿ ಇದನ್ನ 949 ಸ್ಟೇ ಇದೆ ಸಾಹೇಬ್ರೆ, ಡಬಲ್ ಬೆಂಚ್ ಹೈಕೋರ್ಟ್ ನಲ್ಲಿ. ಅದಾದ್ಮೇಲೆ ನೋಡಿ, ಸರ್ಕಾರದ ಸುತ್ತೋಲೆ ಇದೆ ನೋಡಿ ಸಾಹೇಬ್ರೆ. ಏನು ಈಗ ಅವಾಗಿಂದ ಇದು ನಡೀತಾ ಇತ್ತು, ನಿಮಗೆ ಮಾಹಿತಿ ಇರಲಿಲ್ವಾ? ನೀವು ಅವಾಗಲೇ ಸ್ವಾಮಿ, ಲೇಔಟ್ ಎಲ್ಲ 2015ರಲ್ಲಿ ನಾನು ಪರ್ಚೇಸ್ ಮಾಡಿರೋದು ಸಾಹೇಬ್ರೆ. ಇವರು ಕೋರ್ಟ್ಗೊಂದು ಸುಳ್ಳು ಹೇಳೋದು, ಇಲ್ಲೊಂದು ಸುಳ್ಳು ಹೇಳೋದು. ಆಮೇಲೆ ಹೈಕೋರ್ಟ್ ಡೈರೆಕ್ಷನ್ ಇದ್ರೆ ಆ ನೋಟಿಸ್ ಬಂದರೆ ಅಧಿಕಾರಿಗಳಿಗೆ ಎದುರಿಸ್ತಕ್ಕಂಥದ್ದು ನೋಡಿ. ಪಂಚಾಯತಿಯಿಂದ ಕೊಡಿಗೇಳಿ ಪಂಚಾಯತಿಯಿಂದನೇ ತಾಲೂಕ್ ಪಂಚಾಯತಿಯಿಂದ ಪಂಚಾಯತಿಗಳು ಲೆಟರ್ ಬರೆದಿದ್ದಾರೆ, ಎಲ್ಲ ಖಾತೆ ರದ್ದಾಗಿದೆ ಅಂತ. ತಾವು ನೋಡಿ. ಅದಾದಮೇಲೆ BD ಆಯುಕ್ತರಿಗೆ ಪಂಚಾಯತಿಯಿಂದ ಲೆಟರ್ ಬರೆದಿದ್ದಾರೆ, BD ಆಯುಕ್ತರಿಗೂ ಕೂಡ. ಅದಾದಮೇಲೆ ತಹಸೀಲ್ದಾರ್ಗೆ ಅವರೇ ಬರೆದಿದ್ದಾರೆ, ಎಲ್ಲಿ ತಾಲೂಕ್ ಪಂಚಾಯತಿಯನ್ನೇ ಬರೆದಿದ್ದಾರೆ. ಅದಾದಮೇಲೆ ನೋಡಿ, ಇದು ಕೂಡ BDA ಡೆಮೊಲೇಷನ್ ಆದೇಶ ಆಗಿದೆ ಹೈಕೋರ್ಟ್ ಡೈರೆಕ್ಷನ್ ಮೇಲೇನೆ. ಅದಾದ ನಂತರ ತಹಸೀಲ್ದಾರ್ಗೂ ಕೂಡ ಇದನ್ನ ತಾಲೂಕ್ ಪಂಚಾಯತಿಯಿಂದನೇ ಆದೇಶ ಆಗಿದೆ. ಇದು DC ಸಾಹೇಬ್ರದ್ದು ಕೂಡ ಆದೇಶ ಆಗಿದೆ. ಅದಾದ ನಂತರ ನೋಡಿ, 362 ಖಾತೆನೂ ಕೂಡ ರದ್ದಾಗಿದೆ. ಈಗ ಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ನೀವು ಇದನ್ನ ಕಂಪೌಂಡ್, ಕೋರ್ಟಲ್ಲಿ ಯಾವ್ದು ಸ್ಟೇ ಇಲ್ವಲ್ಲ, ಕೋರ್ಟಲ್ಲಿ ಯಾವ್ದು ಸ್ಟೇ ಇಲ್ಲ. ಮೊನ್ನೆ ಇದ್ದಿದ್ದು ಸಿವಿಲ್ ಕೋರ್ಟಲ್ಲಿ ಬಗೆಹರಿಸ್ಕೊಳ್ಳಿ ನಿಮ್ ಜಾಗನ ಅಂತ ಹೇಳಿ ಕ್ಲಿಯರ್ ಆಗಿ ಆದೇಶ ಮಾಡಿದ್ದಾರೆ. ನಾವು ಯಾರಿಗೂ ಮನೆಯವ್ರಿಗೂ ತೊಂದರೆ ಕೊಟ್ಟಿಲ್ವಲ್ಲ. ನಮ್ ಜಾಗದಲ್ಲಿ ನಾವಿದೆ, ಹಂಗಾರೆ ನಮ್ ಜಾಗ ಬಿಟ್ಬಿಡೋದು. ಹಂಗಾರೆ ಮನೆ ಕಟ್ಟಿರೋರಿಗೆ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಮಾಡಲ್ಲ. ಬಹಿರಂಗವಾಗಿ ನೀವು ಮಾಧ್ಯಮದ ಮುಂದೆನೇ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಯಾವ ಸೈಟ್ವರ್ಗಾಗ್ಲಿ ಮನೆ ಕಟ್ಟಿರೋರ್ಗಾಗ್ಲಿ ನಾನು ಯಾವುದೇ ಕಾರಣಕ್ಕೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅಲ್ಲೇ ಇರ್ಬೋದು. ನಾವೇನೋ ಅವ್ರ ಒಕ್ಕಲು ಎಪ್ಸಿಲ್ಲ, ಅವ್ರ ಮನೆ ಮಗಳಿಗೆ ಹೋಗಿ ನಾನೇನು ತೊಂದರೆ ಕೊಟ್ಟಿದ್ರೆ ನೀವು ಯಾರನ್ನಾರು ಕೇಳ್ಕೊಳ್ಳಿ.
ಈ ಮಾಧ್ಯಮದ ಮೇಲೆ ಕೊಟ್ಟು ಅವರು ಸುಳ್ಳು ಹೇಳ್ಬೇಕಾದ್ರೆ ಹೇಳಕ್ಕೆ ಹಂಗೇನಾಗಿದ್ರೆ ಹೈಕೋರ್ಟ್ ಆದೇಶ ಇದೆ, ಕಾನೂನಲ್ಲಿ ಅವರು ಪಾಲಿಸ್ಬೇಕು, ನಾನು ಪಾಲಿಸ್ಬೇಕು. ಸ್ವಾಮಿ ಈಗ ನೀವ್ ಹೇಳ್ತೀನಿ ಕೇಳಿ. ಈಗ ನೀವು ಬಹಳ ಈಗ ಒಳ್ಳೆ ಕ್ವಶನ್ ಕೇಳಿದ್ರಿ. ನಾವು ಈಗ ಆಲ್ರೆಡಿ ಸ್ಟೇಷನ್ಗೂ ಕೂಡ ಎಲ್ಲರೂ ಬಂದಿದ್ರು, ನಾನು ಹೋಗಿದ್ದೆ, ನನ್ನ ಮೇಲೆ ಓವರ್ ಕಂಪ್ಲೇಂಟ್ ಕೊಟ್ಟರೆ ನಾನು ಓವರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ಪೊಲೀಸರು ಕೂಡ ಈ ಜಾಗಕ್ಕೆ ಬರಬಾರ್ದು ಅಂತೇಳಿ ಹೈಕೋರ್ಟ್ ಆದೇಶನೇ ಆಗಿದೆ, ಸಿವಿಲ್ ಮ್ಯಾಟ್ರ್ ಇದು ಅಂತೇಳಿ ನಮಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ. ಹಂಗಾಗಿ ನಮ್ಮ ಜಾಗನೇ ನಮಗೆ ಬಿಟ್ಟುಬಿಡಿದ್ರೆ ಏನರ್ಥ? ನಾವು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಯಾರು ಬೇಕಾದ್ರೆ ನಿಮ್ಮ ಮಾಧ್ಯಮದನೇ ಮಾಹಿತಿ ಇಟ್ಕೊಳ್ಳಿ, ನಾನು ಮನೆ ಕಟ್ಟಿರೋರಿಗೆ ಸೈಟ್ ಇರೋರಿಗೆ ನಾನು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ. ನೋಡಿ ಸ್ವಾಮಿ, ಯಾರು ಒಬ್ಬರು ಮಾತಾಡ್ಬೇಕು. ನೋಡಿ, ಖಾತೆದು 362 ಖಾತೆ ರದ್ದಾಗಿದೆ, ಹೈಕೋರ್ಟ್ ಡೈರೆಕ್ಷನ್ ಆದೇಶ ಆಗಿದೆ. ಇದರಲ್ಲಿ ಶಾಂತಿಲಾಲ್ ಮತ್ತೆ ಏನ್ ಹೇಳವ್ರೆ, ನಾನು ಹೊಲ ಉಳ್ತಾ ಇದೀನಿ ಅಂತ ಕೋರ್ಟ್ಗೆ ಅಪ್ಡೇಟ್ ಹಾಕವ್ರೆ. ಒಂದರಲ್ಲಿ ಕೋರ್ಟ್ಗೆ ಹೆಂಗೆ ಹೇಳೋದು ಅಂದ್ರೆ ನಿಜ ಅಂಶ ಹೇಳ್ಬೇಕು. ಈಗ ಇಲ್ಲಿರ್ತಕ್ಕಂಥ ಜನಕ್ಕೆ ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಿರ್ಲಿಲ್ಲ. ನನಗೆ ಹೆಮ್ಮೆ ಇದೆ, ನಾನು ಕೂಡ ಹಳ್ಳಿಯಿಂದ ಬಂದನು, ಇಲ್ಲಿ ಬಂದಿರೋರು ಕೂಡ ಹಳ್ಳಿಯಿಂದನೇ ಬಂದು ಮನೆ ಕಟ್ಕೊಂಡಿದ್ದಾರೆ. ಸರಿ ಅಲ್ವಾ? ಕೋರ್ಟು ಕಾನೂನು ಎಲ್ರಿಗೂ ತಲೆ ಬಾಗ್ಲೇಬೇಕಲ್ವಾ? ಇದು ವಾಸ್ತವ್ಯ ಸಮಯ. ಆಮೇಲೆ ಈಗ ಮುಂದೆಗಡೆ ಕಮರ್ಷಿಯಲ್ ಇದೆಯಲ್ಲ, ಒಂದಕ್ಕೂ ಕೂಡ ಲೈಸೆನ್ಸ್ ಇಲ್ಲ. ಇವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು, ಇವ್ರು ಮನೆ ಕಟ್ಕೋಬಹುದು, ಬಾಡಿಗೆ ಕಟ್ಕೋಬಹುದು. ನಾನು ಹೇಳದ್ನಲ್ಲ, ಮನೆಯವ್ರಿಗೆ ಯಾವ್ದೇ ರೀತಿ ನನ್ನಿಂದ ಒಂದೇಳಷ್ಟು ತೊಂದರೆ ಇಲ್ಲ ಅಂತ. ಅದ್ ರೈಟಿಂಗ್ ಎಲ್ಲ ತಗೊಳ್ಳಿ, ಕೋರ್ಟ್ಗೆ ಹಾಕೊಳ್ಳಿ ಕಾಪಿನ. ನಾನು ಬರ್ಕೊಡ್ತೀನಿ ಬೇಕಾರೆ. ಒಂದ್ ನಿಮಿಷ ಸರಿ. ಬೆಳಿಗ್ಗೆ ಗೌಡ್ರು ಏನ್ ಹೇಳಿದ್ರು, 40 ಎಕರೆಗೂ ನನ್ ಡಿಗ್ರಿ ನನ್ ಪರವಾಗಿದೆ, ಎಕ್ಸಿಕ್ಯೂಷನ್ ಹಾಕಿದೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವುಗಳೇನಂದ್ರೆ ಇವಾಗ ನಿಮ್ದು ಇಲ್ಲಿ ಇದಿದೆ ಖಾಲಿ ಜಾಗ, ನೀವು ಬಂದಿದ್ದೀರಿ, ಅದು ಸತ್ಯನ ಅಸತ್ಯನ ಅದನ್ನ ಕೋರ್ಟ್ ತೀರ್ಮಾನ ಮಾಡ್ತದೆ. ಕೋರ್ಟ್ ಇದೆ, ಅದು ಅರ್ಥ ಆಯ್ತಾ? ಇಷ್ಟು ವರ್ಷ ನಾವ್ ಮನೆಗಳು ಕಟ್ಕೊಂಡಿದೀವಿ, ನಾವೆಲ್ಲರೂ ಬಂದಿದೀವಿ. ಹಾಗಾಗಿ ಇವ್ರು ಯಾವಾಗ ಇವ್ರು 40 ಎಕರೆ ನನ್ನ ಪರವಾಗಿ ಡಿಗ್ರಿ ಆಗಿದೆ ಬಂದಾಗ್ಲೇ ನಾವೆಲ್ಲ ಬಂದಿದೀವಿ. ನಾಳೆ ನಮ್ಗಳ ಕತೆ ನಾಳೆ ಮುಂದೊಂದ್ ದಿನ ಬರಲ್ಲ ಅನ್ನೋದು ಏನ್ ಗ್ಯಾರಂಟಿ ಹೇಳ್ತಾರೆ? ಲೋನ್ಗಳು ತಗೊಂಡ್ ಕಟ್ಟಿದ್ದಾರೆ, ಇವ್ರಂಗ ಹಳ್ಳಿಯಿಂದ ನಾವು ಬಂದಿರೋರೆ, ಇವ್ರು ಪಕ್ಕದ ಹಳ್ಳಿಯವರೇ. ನಾವು ಈಗ ಒಂದ್ ನಿಮಿಷ, ಜನಶ್ರೀ ವಾಹಿನಿ ಪ್ರಕಾರನೇ ನಾನು ಹೇಳ್ತೀನಿ. ಈಗ ಜನಶಕ್ತಿ ಪ್ರಕಾರನೇ ಹೇಳ್ತೀನಿ. ಮಾಧ್ಯಮ ಇಟ್ಕೊಳಪ್ಪ, ನಾನು ಹಿಡ್ಕೊತೀನಿ ಹೇಳಿ. ಈಗ ಇಲ್ಲಿ ನೋಡಿ, ಬಹಿರಂಗವಾಗಿ ಹೇಳ್ತೀನಿ, ನನಗೆ ಹಿಂದೊಂದು ಮುಂದೊಂದು ಮಾತಾಡಕ್ ಬರೋದಿಲ್ಲ. ನಾವೇನ್ ಹಾಕಿದೀವಿ, ಈಗ ಇವ್ರೇನು ಜನ ಕಟ್ಕೊ ಬರ್ತಿದ್ದೇನೆ ಪಾಪ, ಅವ್ರಿಗೆ ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲ. ಅವ್ರಿಗೆ ಅವ್ರನ್ನ ಏನೋ ಒಗ್ಲೆಪ್ಸೋದು, ಪ್ರೇರಣೆ ಕೊಡುವಂಥದ್ದು ಆ ಮನುಷ್ಯ. ಅವ್ರನ್ನ ಕಟ್ಕೊಂಡು ಇಡೀ ಆಸ್ತಿನ, ನಮ್ಮ ಆಸ್ತಿನ ಸುಳ್ಳು ದಾಖಲಾತಿಗಳು ನೀಡಿ ಕಬ್ಬಳಿಸ್ತಾ ಇರೋದು ಆ ಮನುಷ್ಯ. ಆ ಮನುಷ್ಯ ಲಕ್ಷಾಂತರ ರೂಪಾಯಿ ಬಾಡಿಗೆ ತಿಂತಿದ್ದಾನೆ. ಇಲ್ಲಿರ್ತಕ್ಕಂಥ ಜನಕ್ಕೆ ಯಾವುದೇ ರೀತಿ ಮಾಹಿತಿ ಇಲ್ಲ. BDAದಲ್ಲಿ ಏನಾಗಿದೆ, BDAದಲ್ಲಿ ಆಲ್ರೆಡಿ 6(1) ಆಗಿದೆ, ಅದನ್ನ ಸ್ಟೇ ಮಾಡಿಸಿದೀವಿ. ಹೇಳಿ, ಈಗ ಜನಗಳದ್ದು ಖಾತೆಗಳು ರದ್ದಾಗಿದೆ. ಏನಕ್ಕೆ ರದ್ದಾಯಿತು? ಇವ್ರು ಪ್ರಶ್ನೆ ಮಾಡ್ಬೇಕಾಗಿರೋದು ನನ್ನನ್ನಲ್ಲ, ಇವ್ರು ಯಾರು ಬಡಾವಣೆ ಮಾಡಿದ್ದಾನೆ, ಇವ್ರು ಯಾರು ಮಾರಾಟ ಮಾಡಿದ್ದಾನೆ, ಇವ್ರು ಯಾರು ಕೇಳಿದ್ರೆ ನಮ್ಮ ಅಪ್ಪ ಮಾರಿದ್ದಾನೆ, ಅವ್ನು ಕೇಳ್ಕೊಳ್ಳಿ ಅಂತಾನೆ. ಈಗ ಇವನಿಗೇನೋ ಸಮಸ್ಯೆ ಬಂದಾಗ ಇವ್ರನ್ನೆಲ್ಲ ಕಟ್ಕೊಂಡ್ ಬರ್ತಿದ್ದಾನೆ. ಹಂಗಾಗಿ ನಮ್ ಕೂಸ್ಬಡವಾಯ್ತು ಅಂದಾಗ ನಾನು ಹೇಳ್ತೀನಿ ಕೇಳಿ. ನಾನು ಮಾಧ್ಯಮದ ಮೂಲಕನೇ ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಜನಕ್ಕೆ ತೊಂದರೆ ಕೊಡೋದು ಇಲ್ಲ. ಅದನ್ನ ಇದನ್ನೇ ತಗೊಂಡೋಗಿ ಬೇಕಾದ್ರೆ ಕೋರ್ಟ್ಗೆ ಹಾಕೊಳ್ಳಿ. ನಾನು ಬಹಿರಂಗವಾಗಿ ಹೇಳ್ತೀನಿ.